ಇನ್ನು ಸಿಎಂ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತಿರೋರು ಯಾರು ಹೇಳಿ ಅಂತ ಹೇಳಿ ರಾಜಣ್ಣ ಮಾತಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಬೇಕು ಯಾರು ದುರುಪಯೋಗ ಮಾಡ್ಕೊಂಡಿರೋದು ಅಂತ ಹೇಳಿ. ಹೀಗಂತ KN ರಾಜಣ್ಣ ಮಾತಾಡಿದರೆ ಟಿವಿ9 ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಒಂದು ಸಂದರ್ಶನವನ್ನು ನೀಡಿದ್ದಾರೆ. ಅದರಲ್ಲಿ ಹಲವಾರು ವಿಚಾರಗಳನ್ನು ಮಾತಾಡಿದ್ದಾರೆ. ಸಿಎಂ ಹೆಸರನ್ನ ದುರುಪಯೋಗ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಲಿ ಅಂತ ಕೂಡ ಟಿವಿ9ಗೆ KN ರಾಜಣ್ಣ ಹೇಳಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ KN ರಾಜಣ್ಣ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಹಿರಿಯ ಸಚಿವರಂತ KN ರಾಜಣ್ಣ ಅವರು ನಮ್ಮ ಜೊತೆ ಬಂದು ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮುಖ್ಯಮಂತ್ರಿ ಪೂರ್ಣಾವಧಿ ಮುಂದಿನ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರಬೇಕು ಅನ್ನೋ ವಿಚಾರಕ್ಕೆ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಒಂದಷ್ಟು ಜನ ಅಂತ ಹೇಳಿ. ಕೇಳಿ ಅವ್ರನ್ನೇ ಯಾರು ಮಾಡ್ಕೊಳ್ತಿದ್ದಾರೆ ಅವ್ರನ್ನ ಕ್ರಮ ತಗೊಳ್ಳೋಕೆ ಹೇಳಿ. ದುರುಪಯೋಗ ಯಾರು ಮಾಡ್ತಾರೋ ಅಧ್ಯಕ್ಷರಲ್ಲ, ಅವರಿಗೆ ಸರ್ವ ಅಧಿಕಾರ ಇರುತ್ತೆ. ಯಾರು ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಅವ್ರ ಹೆಸರು ಹೇಳಬೇಕು, ಮತ್ತು ದುರುಪಯೋಗ ಮಾಡ್ಕೊಂಡವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಅವ್ರ ಹೆಸರು ದುರ್ಬಳಕೆ ಮಾಡ್ಕೊಂಡು ಅವ್ರು ನಮ್ಮ ಲೀಡ್ರೇನೆ, ಆದರೂ ಅವ್ರು ಒಂದಷ್ಟು ಜನ ನಾಯಕರು ಆಪ್ತರಲ್ಲಿರೋರು ಅಂತ ಹೇಳಿದ್ದಾರೆ. ದುರ್ಬಳಕೆ ಮಾಡ್ಕೊಳ್ಳೋರನ್ನ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ. ಅಲ್ಲ, ಯಾವ ರೀತಿಯಾಗಿ ಕ್ರಮ ಅಂತೀರಾಗಾದ್ರೆ? ಅದು ಅವ್ರಿಗೆ ಸೇರಿದ್ದು, ಏನು ಬೇಕಾದರೂ ಮಾಡ್ಬೋದು. ಈಗ ಮುಂದಿನ 5 ವರ್ಷನೂ ಕೂಡ ಮುಂದಿನ ಚುನಾವಣೆಗೂ ಬೇಕು ಅನ್ನೋ ಒಂದು ಹೇಳಿಕೆ ಇದೆ ಸರ್. ಹೇಳಿಕೆ ಇದೆ, ತಪ್ಪೇನಿದೆ ಅದರಲ್ಲಿ? ಆ ಹೇಳಿಕೆಗೆ ನನ್ನ ಸಹಮತನೂ ಕೂಡ ಇದೆ. ವ್ಯಕ್ತಿ ಪೂಜೆ ಮುಖ್ಯ ಅಲ್ಲ, ಪಕ್ಷ ಪೂಜೆ ಮುಖ್ಯ. ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಒಳಗಡೆ CM ಇದ್ದಾರೆ. ಈಗ ಯಾರ್ಯಾರು ಏನೇನು ಎಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ಕೊಂಡು ಬರೋದು ರಾಜಕಾರಣದಲ್ಲಿ ಇದ್ದೇ ಇದೆ. ಬಂದರೆ ಸಾಹೇಬ್ ಇದ್ದೇ ಇದೆ. ನಾನು ಇನ್ನೊಂದ್ಸರಿ ಸಿಗ್ತೀನಿ, ಬನ್ನಿ ಮಾತಾಡ್ತೀನಿ ಸಾಹೇಬ್ರಿ. ಇಲ್ಲಿ ಹೋಗ್ಬೇಕು. ಇದಿಷ್ಟು ಸಚಿವರಂತ KN ರಾಜಣ್ಣ ಅವರ ಮಾತು. ಯಾರ್ಯಾರು ಅಧಿಕಾರ ದುರುಪಯೋಗ ಪಡ್ಕೊಂಡಿದ್ದಾರೆ ಅವರ ವಿರುದ್ಧವನ್ನ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನೋ ಮಾತನ್ನು ಕೂಡ KN ರಾಜಣ್ಣ ಅವರು ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.